ನಮಸ್ತೆ ಸರ್. ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಇಂದ್ರೇಶ್ ಅಂತ ಕನಕಪುರ. ಓಕೆ ಸರ್, ಇಲ್ಲಿ ಕೃಷಿ ಮೇಳ ನಡೀತಾ ಇರೋದು ಮೊದಲನೇ ವರ್ಷನ ಇದು? ಇದೇ ಮೊದಲನೇ ವರ್ಷ ಸರ್. ಮೊದಲನೇ ವರ್ಷ. ಓಕೆ, ಎಷ್ಟೊತ್ತೆ ಹಳ್ಳಿಕಾರ್ ಎತ್ಕೊಳಾಗಿದೆ ಸರ್? ಸರ್ ಇಲ್ಲಿ ಒಂದು 15 ಜೊತೆ ಇವೆ. 15 ಜೊತೆ. ನಾವು ಒಂದ್ ಜೊತೆ ತಗೋಕ್ ಬಂದಿದ್ದೀವಿ. ಒಂದ್ ಜೊತೆ. ಓಕೆ, ಹೇಗಿದೆ ಸರ್ ರೆಸ್ಪಾನ್ಸ್? ಕ್ರೌಡ್ ಎಲ್ಲ ಎಲ್ಲಿಂದ ಬಂದಿದ್ದಾರೆ? ಬರ್ತಾರೆ ಸರ್, ಬೆಂಗಳೂರು ನಮ್ ಸುತ್ತಮುತ್ತ ತಾಲೂಕಲ್ಲೆಲ್ಲ ಬಂದವ್ರೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ, ನಿಮ್ಮ ಎತ್ತುಗಳು ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಫುಲ್ ಫೇಮಸ್ ಆಗಿದೆ. ಆಗವೆ ಹಳೆ ಎತ್ತುಗಳು ಬಸವಣ್ಣ ಆಗವೆ. ಓಕೆ, ಇದ್ರ ಬಗ್ಗೆ ಹೇಳಿ ಸರ್, ಎಷ್ಟು ವರ್ಷ ಆಗಿದೆ ಎತ್ತುಗಳು? ಸರ್ ನಾವ್ ಇವತ್ತಂದು ಫೆಬ್ರವರಿ ಬಂದ್ರೆ 3 ವರ್ಷ. 3 ವರ್ಷ ಆಗಿದೆ. 3 ವರ್ಷ ಆಯ್ತು. ನೀವೇ ಕೂಟ ಮಾಡಿದ್ದ, ಕೂಡ ತಂದಿದ್ದ? ನಾವು ಕೂಟ ತಂದಿದ್ದೀವಿ. ಯಾವ ಊರ್ ಕಡೆಯಿಂದ ಸರ್? ಇವು ಆನೆಕಲ್ ಹತ್ರ. ಆನೆಕಲ್ಲಿಂದ. ಓಕೆ. ಸೊ ನೆಕ್ಸ್ಟ್ ಕೃಷಿ ಮೇಳ ಆದ್ಮೇಲೆ ಈ ಭಾಗದಲ್ಲಿ ಯಾವ ಜಾತ್ರೆ ನಡೀತಾ? ಇಲ್ಲ ಕನಕಪುರದಲ್ಲಿ ಅದಿಲ್ಲ. ಈಗ ನೆಕ್ಸ್ಟ್ ಇತ್ಕೋಯ್ತೀವಿ ಮಂಡ್ಯ ಕೃಷಿ ಮೇಳ. ಮಂಡ್ಯ ಕೃಷಿ ಮೇಳಕ್ಕೆ ಆಗ್ತಾ ಇದ್ದೀರಾ? ಓಕೆ. ಅಲ್ಲಿಂದ ಜಾತ್ರೆಗಳು ಐನಗುಡಿ, ಬೇಬಿ, ಸಿಹಳ್ಳಿ, ಮುಡುಕ್ತಾರೆ. ಓಕೆ, ಈ ಎತ್ತುಗಳಿಗೆ ಹೆಸರಿಟ್ಟಿದ್ದೀರಾ? ಸರ್ ನಾವೇನು ಹೆಸರಿಟ್ಟಿಲ್ಲ. ಇದು ಮಾರಾಟ ಮಾಡ್ತೀರಾ ಯಾರು ಬಂದ್ರೆ? ಇಲ್ಲ ಸರ್, ನಾವು ಕೊಡೋದಿಲ್ಲ ಸದ್ಯಕ್ಕೆ. ನಮ್ಗೆ ಇದಕ್ ಬೇಕಲ್ಲ ಸರ್, ಪ್ರೈಜ್ಗೆ. ಓಕೆ. ನಮ್ಗೆ ಚೆನ್ನಾಗಿ ಹೋಗ್ಬಿಟ್ಟವೆ, ನಾವು ಕೊಡಲ್ಲ. ಓಕೆ, ಈ ಜೊತೆಗೆ ಬೇರೆ ಯಾವ್ದು ತಗೊಳ್ಳಲ್ಲ ಸದ್ಯಕ್ಕೆ? ಇಲ್ಲ ಸರ್, 3 ಜೊತೆ ಇದ್ದು. 3 ಜೊತೆಲಿ 2 ಜೊತೆ ಕೊಟ್ಬಿಟ್ಟಿದೀನಿ. ಒಂದ್ ಸಿಂಗಲ್ ಕರಾದೆ ಮನೇಲಿ, ಇವ್ ಒಂದ್ ಜೊತೆ. ನೀವು ಆದಷ್ಟು ಸಾಕ ದೊಡ್ಡ ಎತ್ತುಗಳೇನೆ? ನಾವು ಕಡಿಯತ್ತೆ ನಾವು ತಗೊಳಲ್ಲ. ಜಾಸ್ತಿ ಸಾಕ ಪ್ರದರ್ಶನ ಕೆಲಸ ಏನೋ ಸ್ವಲ್ಪ ಮಾಡ್ತೀರಾ? ಕೆಲಸ ಏನಿಲ್ಲ ಸರ್, ಇಲ್ಲೇ ಮಾಡಲ್ಲ. ಕೆಲಸ ಇದ್ರು ಈಗ ಯಾರು ಸರ್ ಉಳು ಕಟ್ಟಿ ಉಳುನೇರಿದನು? ಯಾರು ಇಲ್ಲ, ಎಲ್ಲ ಪ್ಯಾಂಟ್ ಶರ್ಟ್ ಇಟ್ಕೊಂಡ್ರು ತಿರ್ಗ್ತಾವ್ರೆ. ಉಳುನೇರಿದನು. ಹೇಗೆ ಸರ್, ಜನಗಳು ಏನಂತ ಇದಾರೆ ಎಲ್ಲಾ ಕಡೆಯಿಂದ ಬಂದು ಎತ್ಕೊಳ್ಳಿ? ಹಳ್ಳಿಕಾರ್ ಇದ್ರೆ ಎಲ್ಲಾರ್ಗು ರೆಸ್ಪಾನ್ಸ್ ಸರ್. ನೀವು ಬಂದ್ರೆ ಒಂಥರ ಕ್ರೇಜ್ ಜನಕ್ಕೆ. ಹಳ್ಳಿಕಾರ್ ದಿನೇ ದಿನೇ ಅದ್ರ ಇದು ಪ್ರಖ್ಯಾತಿ ತುಂಬಾ ಬೆಳೀತಾ ಸರ್. ಸರ್ಕಾರಗಳು ಏನ್ ಮಾಡ್ಬೇಕಾ ಸರ್ ಇದ್ರ ಬಗ್ಗೆ? ಹಳ್ಳಿಕಾರ್ ಉಳಿಸ್ಬೇಕು. ಸರ್ಕಾರ ಕೊಡುವಂಗಿದ್ರೆ ಯಾಕೆ ಸರ್ ಹಿಂಗಿತ್ತು? ಬರೀ ಬೂಸದ ಮೂಟೆ ಇಳಿಸ್ಬಿಡಿದ್ರು ಸಾಕಾಗಿತ್ತು. ಈ ನಾಟಿ ದನಗಳು ಸಾಕೋರ್ಗೆ ಏನು ಸರ್ಕಾರ ಸವಲತ್ತುಗಳು ಏನು ಮಾಡ್ತಾ ಇಲ್ಲ? ಗೆರ್ಸ್ಟ್ ಇಂಜೆಕ್ಷನ್ ಒಂದು ಫ್ರೀ ಕೊಡ್ತಾರೆ. ನಿಮ್ ಕಡೆಯಿಂದ ಏನ್ ಬೇಡಿಕೆ ಸರ್? ನಿಮ್ ರೈತರುಗಳಿಂದ ನಾಟಿ ದನಗಳಿಗೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಸರ್ ಅವಕ್ಕೂ ಇನ್ಶೂರೆನ್ಸ್ ತರ ಮಾಡ್ಬೇಕು. HFS ಹೆಂಗ್ ಮಾಡ್ತಾರೆ? ಹೌದೌದು, ಬಹಳಷ್ಟು ರೈತರು ಬೇಡಿಕೆ ಕೇಳ್ತಾ ಇದಾರೆ. ಅದು ಆ ತರ ಮಾಡ್ಬೇಕು. ಇಲ್ಲಿ ಗೆರ್ಸ್ಟ್ ಇಂಜೆಕ್ಷನ್ ಒಂದು ಫ್ರೀ ಕೊಡ್ತಾರೆ. ಅದು ಅವರು ಫೋನ್ ಮಾಡಿ ಕರೆದ್ರೆ. ಕೆಲವು ರೈತರು ಹೇಳ್ತಾರೆ ಬರೀ 30,000 ರೂಪಾಯಿಗೂ ಕೊಡ್ತಾರೆ ಅಷ್ಟೇನೆ ದನಗಳು ಅಂತ. ನಾಟಿ ದನಗಳು ಸತ್ರೆ ಬರೀ 30,000 ರೂಪಾಯಿಗೂ ಹಣ ಸಿಗುತ್ತೆ. 30,000 ರೂಪಾಯಿ ಕೊಡ್ತಾರೆ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಅದು ಕೊಡಲ್ಲ. ಸರ್ ಇದಕ್ಕೆಲ್ಲ ಈಗ ಸರ್ ನಿರ್ವಹಣೆ ಹೇಗ್ ಮಾಡ್ತೀರಾ ನೀವು? ಸರ್ ನಿರ್ವಹಣೆ ಅಂದ್ರೆ ಬೆಳಗ್ಗೆ ರವೆ ಗಂಜಿ 100 ಗ್ರಾಮ್ ಬೆಣ್ಣೆ, ಸಾಯಂಕಾಲ ರವೆ ಬೂಸ, ಚಕ್ಕೆ ಬೂಸ, ಮುಸ್ಕಿನ ಜೋಳ, ಕಡಲೆ ಒಟ್ಟು, ಕಡಲೆಪುರಿ ಸಾಯಂಕಾಲ. ಹಾಲು ಸರ್? ಹಾಲು ಇದೆಯಾ? ಹಾಲು ಬೆಳಗ್ಗೆ ಸಾಯಂಕಾಲ 2 ಟೈಮ್ ಹಾಕ್ತೀನಿ. ಹೊಸ ಅದೇ ನಮ್ಮ ಹತ್ರ ಒಂದ್ 4 ಲೀಟರ್ ಬರ್ತದೆ, ಅದನ್ನ ಹಾಕ್ತೀವಿ. ಹಾಲು ಡೈಲಿ ಕೊಡ್ಲೇಬೇಕು? ಡೈಲಿ ನಾವು ಕೊಡ್ತೀವಿ. ಮೊಟ್ಟೆ ಎಲ್ಲ ರೂಢಿ ಇಲ್ಲ? ಮೊಟ್ಟೆ ಏನು ರೂಢಿ ಮಾಡಿಲ್ಲ. ಬೆಳಗ್ಗೆ ಬೆಣ್ಣೆ ಕೊಡ್ತೀವಿ, ಸಾಯಂಕಾಲ ಇವೆಲ್ಲ ಕೊಡ್ತೀವಿ. ಓಕೆ. ಇದಕ್ಕೆ ಸರ್ ಮೇವೆಲ್ಲ ಒಣಹುಲ್ ಹಾಕೋದು ನಾವು, ಹಸ್ರೇನ್ ಹಾಕಲ್ಲ. ಹಸ್ರುಲ್ ಹಾಕಲ್ಲ. ಒಣಹುಲ್ ಹಾಕೊಂಡು ಎನಿ ಟೈಮ್ ನೋಡ್ಕೋಬೇಕು. ಆ ಟೈಮಿಂಗ್ಸ್ ಎಲ್ಲ ಮಾಡ್ಕೋಬೇಕು ಸರ್ ಅದನ್ನ. ಓಕೆ, ನೆಕ್ಸ್ಟ್ ಮಂಡ್ಯ ಕೃಷಿ ಮೇಳ ಮುಗಿದ್ಮೇಲೆ ಎಲ್ಲಿ ಪ್ರದರ್ಶನ ಮಾಡ್ತೀರಾ ಸರ್? ಐನಗುಡಿ ಕೆಂಗಲ್ ಜಾತ್ರೆ. ಅದ್ ಬಿಟ್ರೆ ಮುಡುಕ್ತಾರೆ ಬಿಟ್ರೆ ಬೇಬಿ ಬಿಟ್ಮೇಲೆ ಸಿಹಳ್ಳಿ. ನಿಮ್ಗೆ ಬಹಳಷ್ಟು ಪ್ರಸಿದ್ಧ ಇರೋ ಜಾತ್ರೆ ಅಂದ್ರೆ ಯಾವ್ದು ಕರ್ನಾಟಕದಲ್ಲಿ? ನಮ್ ಇದು ಕೆಂಗಲ್ ಮಾಡ್ತಾ ಇದೀವಿ. ಅದ್ ಬಿಟ್ರೆ ಮುಡುಕ್ತೆರೆನೂ ಐತೆ, ಬೇಬಿ, ಇವೆಲ್ಲ ಒಳ್ಳೊಳ್ಳೆ ಜಾತ್ರೆ. ಚಿನ್ನ ಕೊಡೋ ಜಾತ್ರೆ ಬೇಬಿ, ಸಿಹಳ್ಳಿ ಎರಡೊಂದು. ಚಿನ್ನ ಕೊಡ್ತಾರೆ ರೈತರಿಗೆ. ಈಗ ನಮ್ ಕೆಂಗಲೆಲ್ಲೂ ಕೊಟ್ಟು ಹೋದ ವರ್ಷ 4 ಗ್ರಾಮ್. ಈ ಸಲ ಎಷ್ಟೊತ್ತ ಬಂದಿರ್ಬೋದು ಸರ್ ಇಲ್ಲಿ ಹಳ್ಳಿಕಾರ್ ಎತ್ತುಗಳಾಗ್ಲಿ ಓರಿಗಳಾಗ್ಲಿ? ಒಂದು 15 ಜೊತೆ ಮೇಲವೆ ಸರ್ ಬಂದಿದೆ. ಎಲ್ಲ ನಮ್ ಟೌನ್ ಸುತ್ತವೆ. ಸುಮಾರು ವರ್ಷಗಳಿಂದ ಕನಕೋತ್ಸವ ನಡೀತಾ ಇತ್ತು ಅಲ್ಲಿ. ಸ್ಟಾರ್ಟ್ ಸರ್, ಈಗ ಸ್ಟಾರ್ಟ್ ಆಗಿ ಮಾಡ್ತಾರೆ ಮುಂದಿನ ತಿಂಗಳು. ಅದರಲ್ಲಿ ಕುರಿ, ಕೋಳಿ, ಎಮ್ಮೆಗಳು, ಹಸುಗಳು ಎಲ್ಲ ಬರ್ತವೆ. ಇದೆಲ್ಲ ಯುವಕರು ತಗೋತವ್ರೆ ದನನ. ಈಗ ನಮ್ಮ ಹುಡುಗ 2 ತಂದವನೆ. ಎಲ್ಲ ಆಸಕ್ತಿ ಬೀಳ್ತಾವ್ರೆ, ಸಾಕ್ತಾವ್ರೆ. ನೀವು ತಗೊಂಡಾಗ ಎಷ್ಟಾಯ್ತು ಸರ್ ಬೆಲೆ ಇದು? ಸರ್ ನನಗೆ 5,40,000. ಬಹಳಷ್ಟು ಜನ ಕೇಳ್ತಾ ಇದಾರೆ ಈಗ ನಿಮ್ಗೆ? ಕೇಳವ್ರೆ, ನಾ ಕೊಡ್ಲಿಲ್ಲ. ಕೊಡ್ತಲ್ಲ. ಕೇಳ್ತಾವ್ರೆ ಅಂತಾನು, ಇಷ್ಟು ಕೇಳವ್ರೆ ಅಂತ ನಾನು ಹೇಳುದು ಇಲ್ಲ.
ನಾನ್ ಕೊಡದೇ ಮೇಲೆ ಏನ್ ಕದು ಹೌದೌದು. ನನ್ ತಾವ್ ಇಷ್ಟಕ್ಕೆ ಕೇಳವ್ರೆ ಅಷ್ಟಕ್ಕೆ ಕೇಳವ್ರೆ. ಓ ಇಷ್ಟ ಲಕ್ಷ ಆದ್ರೆ ದನ ತಗೊಳ್ಳೋದು ಹೆಂಗೆ ಅಂತ ಜನನೇ ಹೆದರ್ತಾವ್ರಿ ಈಗ. ಹೌದೌದೌದು. ಯಾಕೆ ಅವೆಲ್ಲ ಹೇಳ್ಬೇಕು? ಅದು ಅಷ್ಟೊಂದು ಬೆಲೆ ಆಗೋದು ರೈತರಿಗೆ ಕೈ ಎಟ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಅಲ್ಲ ಸರ್ ಅದು ತಗೊಬೇಕು ಅಂದ್ರೂ? ಬೆಲೆ ಆಗೋದ್ರಿಂದ ಸರ್ ನಾವು ನೀವು ಹೋಗಿ ತಗೊಂಡಿದ್ವ, ನಾವು ಹೋಗಿ 20 ಲಕ್ಷ ಕೊಟ್ಟು ದನ ತಗೊಳಗತ್ತೆ. ಈಗ ನಾನೇ ನನ್ನ ಕೈಲಿ ಆದದ್ದು 20 ಲಕ್ಷ ಕೊಟ್ಟು ದನ ತಗೊಳಕ್ಕೆ. ಅಲ್ಲ ಸಣ್ಣ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ಏನೊಂದು ಇಷ್ಟ ಆಗಿರುತ್ತೆ ಕರು ತಗೊಳಕ್ ಹೋಗ್ತಾರೆ, ಅವ್ರ ಬೆಲೆ 2 ಲಕ್ಷ 3 ಲಕ್ಷ ಎಲ್ಲ ಒಂದು ಕರುಗಳಿಗೆ ಹೇಳಿದ್ರೆ ಅವ್ರು ಆಳುಬ್ರು ಕಟ್ಟವ್ರು ಸ್ವಲ್ಪ ಕಮ್ಮಿ ಆಗೋಕ್ ಹೋಗ್ತಾರೆ. ಈಗ ಯಾಕೆ ಬಿಟ್ಬಿಡ್ತಾರೆ? ಏನ್ ತಗೋಬೇಕಿದ್ವು? 15 ಲಕ್ಷಕ್ಕೆ ದನ ತಗೊಳಕ್ಕೆ ಇನ್ನೊಂದ್ 5 ಲಕ್ಷ ಕೊಟ್ಟು ಒಂದ್ ಸೈಟ್ ತಗೊಂಡ್ರೆ ಮುಂದ್ ವರ್ಷಕ್ಕೆ ಅದೇ 20 ಲಕ್ಷ 25 ಲಕ್ಷ ಆಯ್ತದಲ್ಲ. ಹೌದೌದು, ಆರಾಮಾಗಿರ್ಬೋದು. ಇದ್ರ ಬಗ್ಗೆ ಸರ್ ಏನ್ ಹೇಳ್ತೀರಾ ನೀವು? ಮುಂದಕ್ಕೆ ಈ ತರ ಆದ್ರೆ ತುಂಬಾ ಕಷ್ಟ ಆಗತ್ತಲ್ವಾ? ತುಂಬಾ ಬೆಲೆ ಈ ತರ ಎಲ್ಲ ಏರಿಕೆ ಮಾಡಿದ್ರೆ? ಸರ್ ಈಗ ಇರೋರು ತಗೋತಾರೆ, ಅವ್ರ ತಾವ್ ದುಡ್ಡದೆ, ದುಡ್ಡಿರೋರು ಮಾತ್ರ ತಗೋತಾರೆ. ಈಗ ಅವ್ರ ಮನೆ ದುಡ್ಡಿಲ್ಲ, ಅವ್ರ ಏನಾರ ತಗೋಬಹುದು. ನಾವ್ ನೀನ್ ಯಾಕೆ ಇಷ್ಟು ತಗೊಂಡಿ ಅಂತ ಕೇಳ್ಕೈತಿಲ್ಲ. ನಿಜ ನಿಜ, ಕರೆಕ್ಟ್. ಅವ್ರ ಮನೆ ದುಡ್ಡು 5 ಲಕ್ಷ ಬಾಳು 20 ಲಕ್ಷಕ್ಕೆ ತಗೊಳ್ಳಿ ಬಿಡಿ, ನಮ್ಗೇನು? ನಾವು ಕೇಳಕ್ಕಾಯ್ತದ ಸರ್ ಅದನ್ನ? ಅಲಂಕಾರ ಎಲ್ಲ ಮಾಡಿದೀರಾ? ಇದೇನ್ ಸರ್ ವಿಭಿನ್ನ ಕಾಣಿಸ್ತದೆ ಇದತ್ರ ಎಲ್ಲ? ಇದಾವ್ ಸರ್, ಇದು ಇವೆಲ್ಲ ಹೊಲ್ಸಿರೋದು. ಅಂದ್ರೆ ಇದು ಹೆಂಗಸ್ರ ಸೀರೆಗೆಲ್ಲ ಬರುತ್ತಲ್ಲ, ಬ್ಲೌಸ್ಗೆಲ್ಲ ಹಾಕದ ಐಟಮ್ ಇದು? ಇದು ನಮ್ ಡಾಕ್ಟ್ರು ಇವರೇ ನೋಡೋದು ನಮ್ಮ ಎತ್ಕೊಳ್ಳ. ಕುಮಾರ್. ತಮ್ಮ ಹೆಸರು ಸರ್ ಪರಿಚಯ ಅಸಿಸ್ಟೆಂಟ್? ಸರ್ ತಾವ್ ಹೇಳಿ ಸರ್, ಇದು ಎಷ್ಟೊಂದು ಎತ್ತುಗಳು ಸೇರಿದೆ ಇಲ್ಲಿ ಹಳ್ಳಿಕಾರ್ ಬಗ್ಗೆ ಎಲ್ಲ? ನಾವು ಜಾಸ್ತಿ ಎತ್ಕೊಂಡು ಕೃಷಿ ಮೇಳ ಇದು ನಮ್ಮ ಪಶು ಮೇಳ ಅಲ್ಲ, ಸ್ವಲ್ಪ ಒಂದು 2 ದಿನ ಅಷ್ಟೇ ಬಂದಿದೆ. ಇವರು ಯಾವಾಗ ನೋಡಿದ್ರು 25-30 ಇಯರ್ಸ್ ಆಗ್ತಾರೆ ಇವರು ಎಲ್ಲ ಕಡೆ. ಅವಾಗಿಂದ ಅನುಭವ ತುಂಬಾ ಚೆನ್ನಾಗಿದೆ. ಓಕೆ. ನಾವು ಜಾಸ್ತಿ ಪಶು ಮೇಳ ಮಾಡಿದಾಗ ಜಾಸ್ತಿ ತರ್ತೀವಿ. ಓಕೆ. ಪಶು ಮೇಳ ಎಲ್ಲಿ ನಡೀತು ಸರ್ ಅದು? ಪಶು ಮೇಳ ಲಾಸ್ಟ್ ಏನು ಅರಕಲಗೂಡು ಅಲ್ಲಿ ಚಿತ್ರದೂರು ಅಲ್ಲಿ ಮಾಡೋದು. ಓಕೆ. ಅದೆಲ್ಲ ಸ್ಟೇಟ್ ಲೆವೆಲ್. ಓಕೆ. ಜಾತ್ರೆಗಳು ಇರ್ತಾವಲ್ವಾ, ಜಾತ್ರೆಗಳು ಪಶು ಮೇಳ ಇರೋದ್ರಿಂದ ಕಡಿಮೆ ನಂಬರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ. ಮಕ್ಕಳಿಗಿಂತ ಚೆನ್ನಾಗಿ ಸಾಕ್ತಾರೆ. ಹೌದೌದು, ಬಹಳಷ್ಟು ಪ್ರಸಿದ್ಧಿ ಆಗಿದೆ. ಎತ್ತುಗಳು ಮಾತ್ರ ಸುಮಾರು 2-3 ವರ್ಷದಿಂದ ಎಲ್ಲಾ ಕಡೆ ಓಡಾಡ್ತಾ ಇದೆ, ಎಲ್ಲ ಕಡೆ ಚೆನ್ನಾಗಿ. ಹೌದು, ನಮ್ಮ ಈ ಜಿಲ್ಲೆ ಮತ್ತು ಹೊರಗಡೆ ಜಿಲ್ಲೆಗೆ ಕಾಂಪಿಟೇಷನ್ ಎಲ್ಲ ಇದೆ. ಹೌದು ಸರ್, ಎಲ್ಲ ಬೇರೆ ಬೇರೆ ಜಡ್ಜಸ್ ಮಾತ್ರ ಇವೆ. ಎಲ್ಲ ಕಡೆ ಏನ್ ಮಾಡ್ತಾರೆ, ಅದೇ ಜಡ್ಜಸ್ ಅದೇ ಇದು ಮಾಡ್ತಾರಲ್ವಾ, ಅದೇ ಮಾಡ್ತಾರೆ ಅಂತಾರಲ್ವಾ, ಆ ಥರ ಏನಾಗಿದೆ. ಜಡ್ಜಸ್ ಎಲ್ಲ ಬೇರೆ 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 ಪ್ರೈಸಸ್, ಬೇರೆ ಬೇರೆ ಕಾಂಪಿಟೇಷನ್ ಅಲ್ಲಿ, ಎಲ್ಲ ಕಾಂಪಿಟೇಷನ್ ಅಲ್ಲಿ ಇವೇ ಬಂದಿದೆ. ಕೆಪಾಸಿಟಿ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ಮಂಡ್ಯ ಕೃಷಿ ಮೇಳಕ್ಕೆ ಹಾಕ್ತಾ ಇರೋದು ಮೊದಲನೇ ಸಲಿನ ಇದು ನೀವು? 2ನೇ ಸತಿ. 2ನೇ ಸಲ. ಹೋದ ವರ್ಷ ಹಾಕಿದ್ರೆ? ಹೋದ ವರ್ಷ. ಅಲ್ಲಿಗಿದೆ ಸರ್ ರೆಸ್ಪಾನ್ಸ್ ಕೃಷಿ ಮೇಳ? ಚೆನ್ನಾಗಿದೆ. ಹೋದ ವರ್ಷನೂ ಹಾಕಿದೆ. ಸರ್ ಇದು ಎಲ್ಲೆಲ್ಲಿ ಪ್ರೈಸ್ ಆಗಿದೆ ಸರ್ ಅದೊಂದು ಹೇಳ್ಬಿಡಿ ಸರ್. ಇದು ಕೆಂಗಲ್ಲು ಈ ವರ್ಷ ಮುಡುಕ್ತಾರೆ. ಬೇಬಿಲಾಗ್ಲಿಲ್ಲ ಈ ವರ್ಷ. ಇದಕ್ಕೆ ಮುಂದ್ ವರ್ಷ ಹೋದ ವರ್ಷ ಆಗಿತ್ತು. 3 ವರ್ಷದಿಂದ ಎಲ್ಲೂ ಸೋಲಿಲ್ಲ ಸರ್. ಸೋಲಿಲ್ಲ, ಫಸ್ಟ್ ಚಾಂಪಿಯನ್. ಈ ವರ್ಷ ಇದ್ರಲ್ಲಾಗಿಲ್ಲ, ಎಲ್ಲಿ ಬೇಬಿಲಾಗಿಲ್ಲ. ಸಿಹಳ್ಳಿಲಿ 2 ಚಾಂಪಿಯನ್ ಅದು. ಇನ್ನ ಒಂದ್ ಜೊತೆ ಇದಕ್ಕೆ ಫಸ್ಟ್ ಚಾಂಪಿಯನ್ ಅದು. ಒಟ್ಲೆ 3 ವರ್ಷದಿಂದ ಎಲ್ಲೂ ಜಾತ್ರೆಯಲ್ಲಿ ಸೋಲ್ತಾ ಇಲ್ಲ. ಎಲ್ಲ ಕಡೆನೂ ಪ್ರೈಸ್ ಆಯ್ತಾ. ಸೊ ನಿಮ್ ಪ್ರಕಾರ ಇಷ್ಟು ದೊಡ್ಡ ಸಾಕ್ಬೇಕು ಅಂದ್ರೆ ಸಾಮಾನ್ಯ ರೈತರುಗಳಿಗೆ ಎಷ್ಟು ಖರ್ಚುಗಳು ಬೀಳ್ಬೋದು ಸರ್ ಅಂದಾಜು? ಸರ್, ಇದು ತಲಾಂತರದಿಂದ ಬಂದಿರುತ್ತೆ, ಖರ್ಚು ಏನ್ ಲೆಕ್ಕ ಹಾಕಲ್ಲ. ಈ ತಲಾಂತರದಿಂದ ಬಂದ್ಬಿಟ್ಟದಲ್ಲ ನಮ್ಗೆ. ಮನೆ ಮಕ್ಳು ತರ ನೋಡ್ಕೊಂತೀವಿ. ಅವಾಗೆಲ್ಲ ವ್ಯವಸಾಯ ಮಾಡ್ತಿದ್ವು, ಈಗ ಏನಿಲ್ಲ. ಒಂದ್ ಜೊತೆ ಸಾಕೋತೀವಿ, ಒಂದ್ ಜೊತೆ 2 ಜೊತೆ ಮಡಿಕೋತೀವಿ. ವರ್ಷ ಪೂರ್ತಿ ಇರ್ಲೇಬೇಕು ಯಾವ್ದು? ನಮ್ ವರ್ಷ ಪೂರ್ತಿ 3 ಜೊತೆ ಇರ್ತವೆ. ಈ 2 ಜೊತೆ ಕೊಟ್ಬಿಟ್ಟಿದೀನಿ, ಈಗ ತರ್ಬೇಕು. ಎತ್ಗಳು ಬಿಟ್ರೆ ಬೇರೆ ಏನಿದೆ ಸರ್ ನಿಮ್ಮ ಹತ್ರ? ಕೋಳಿ ಅವೆ, ಒಂದ್ 13 ನಾಯಿ ಅವೆ, ಒಂದ್ 100 ನಾಟಿ ಕೋಳಿ ಅವೆ. ನಾಯಿಗಳು ಏನ್ ಸರ್ ಬ್ರೀಡಿಂಗ್ ಮಾಡ್ತೀರಾ ಇಲ್ಲ ಮನೆ? ಬ್ರೀಡಿಂಗ್ ನಮ್ ಹುಡುಗ ಮಾಡಿಸ್ತಾನೆ. ನಮ್ಗೆ ನಮ್ ತೋಟದಲ್ಲಿ ಯಾವಾಗ ನಾಯಿ ಇರ್ತವೆ. ಮರಿಗಳು ಇದ್ರೆ ಕೊಡ್ತೀರಾ? ಸೇಲ್ ಮಾಡ್ತೀರಾ? ಮರಿಗಳಿದ್ರು
ಓಕೆ, ಯಾವ ತಳಿ ಇದೆ ಬ್ರೀಡ್ ಮನೆಗಳು? ಅವ್ ನಮ್ಮ ಹುಡುಗಂಗ್ ಗೊತ್ತು. ಹೌದಾ? ಸರ್ ಧನ್ಯವಾದ ಸರ್ ಮಾಹಿತಿಗೆ, ಥ್ಯಾಂಕ್ ಯು. ಓಕೆ ಸರ್.